ಚಿಕ್ಕಮಗಳೂರು ನಗರದ ಗ್ರಾಮಾಂತರ ಬಸ್ ನಿಲ್ದಾಣವು ಕೆಸರುಗದ್ದೆಯಾಗಿದ್ದು, ಆದಷ್ಟು ಬೇಗ ಈ ಬಸ್ ನಿಲ್ದಾಣಕ್ಕೆ ಕಾಂಕ್ರೀಟ್ ವ್ಯವಸ್ಥೆ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಕೆಎಸ್ಆರ್ಟಿಸಿ ಡಿಸಿ ಜಗದೀಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಎಬಿವಿಪಿ ಜಿಲ್ಲಾ ಸಂಚಾಲಕರಾದ ರಾಕೇಶ್ ಮರಡಿ ಅವರು ಮಾತನಾಡಿ, ಆದಷ್ಟು ಬೇಗ ಈ ಬಸ್ ನಿಲ್ದಾಣಕ್ಕೆ ತಾತ್ಕಾಲಿಕವಾಗಿ ಜಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಮಳೆ ಮುಗಿದ ನಂತರ ಕಾಂಕ್ರೀಟ್ ವ್ಯವಸ್ಥೆ ಒದಗಿಸಿಕೊಡಬೇಕು. ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಹೃದಯ ಭಾಗದಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಕಳೆದ 1 ವರ್ಷದಿಂದ ಕೂಡ ಅವ್ಯವಸ್ಥೆ ಕಾಡ್ತಾ ಇದೆ. ವಿದ್ಯಾರ್ಥಿ ಪರಿಷತ್ ಗಮನಕ್ಕೆ ಹಿಂದೆ ಹಲವಾರು ವಿದ್ಯಾರ್ಥಿಗಳು ತನ್ನ ಆಹ್ವಾನವನ್ನು ತೋಡ್ಕೊಂಡಿತ್ತು. ಬಸ್ ಸ್ಟ್ಯಾಂಡಲ್ಲಿ ಈ ಥರದ ಸಮಸ್ಯೆಗಳಾಗ್ತಾ ಇದೆ, ಬಸ್ ಸ್ಟ್ಯಾಂಡ್ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ಅಲ್ಲಿ ಊಟೋಪಚಾರಗಳ ಸಮಸ್ಯೆ ಆಗಿದೆ. ಈ ತರಹದ ವಿಷಯಗಳು ನಮ್ಮ ಗಮನಕ್ಕೆ ಬಂದಿದ್ರೂ ಸಹ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಯಾವ ಅಧಿಕಾರಿಗಳ ಗಮನಕ್ಕೆ ಮುಟ್ಟಿಸ್ಬೇಕು ಅಂತ ಅರಿವನ್ನು ಇಟ್ಕೊಂಡು ಸುಮ್ಮನಾಗಿದ್ವಿ, ಮುಂದೆ ಮಾಡೋಣ ಅಂತೇಳಿ. ಆದರೆ ಇವಾಗ ಮಳೆಗಾಲ ಬೇರೆ ಶುರುವಾಗಿದೆ. ನಾವು ಆ ಬಸ್ ನಿಲ್ದಾಣಕ್ಕೆ ಕಾಲಿಟ್ಟರೆ ನಾವು ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಅನ್ನೋಂತಹ ಭಾವನೆಯನ್ನು ಬಿಟ್ಟು ಯಾವುದೋ ಕೆಸರುಗದ್ದೆಗೆ ಬಂದಿದ್ವಿ, ನಾವು ಡೈಲಿ ಮನೆಯಿಂದ ಚಿಕ್ಕಮಗಳೂರಿಗೆ ಬರುವಂಥದ್ದು ಕಾಲೇಜಿಗೆ ಅನ್ನೋಂತಹ ಕಾರಣವನ್ನು ಬಿಟ್ಟು ಆ ಬಸ್ ಸ್ಟ್ಯಾಂಡಿಗೆ ಕಾಲನ್ನು ಇಟ್ಟರೆ ಕೆಸರುಗದ್ದೆಗೆ ಬಂದಿದ್ದೀವಿ ಅನ್ನೋಂತಹ ಭಾವನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಸಹ ಅಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ನಿನ್ನೆ ವಿದ್ಯಾರ್ಥಿ ಪರಿಷತ್ತು ಹಲವಾರು 100 ಕಾರ್ಯಕರ್ತರುಗಳನ್ನ ಒಳಗೊಂಡು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ಕೆಎಂ ರಸ್ತೆಯನ್ನು ಸಹ ಬ್ಲಾಕ್ ಮಾಡಿ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿತ್ತು. ಹಾಗೆ ಇವತ್ತು ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಗೆ ಹೋಗಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳನ್ನ ನಾವು ಭೇಟಿ ಕೊಟ್ಟು ಅವರಿಗೆ ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿಗಳ ವರ್ತನೆ ಕೂಡ ಸರಿ ಇಲ್ಲ. ಏಕೆಂದರೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ನಮ್ಮದೇ ಸಂಘಟನೆಯ ಕಾರ್ಯಕರ್ತನ ಅಕ್ಕ ತಂಗಿಗೆ, ಅಣ್ಣ ತಂಗಿಗೆ, ಈ ಥರದ ಸಂಬಂಧಿಕರಿಗೆ, ಕಾರ್ಯಕರ್ತರಿಗೆ ಅವರು ಮಾತಾಡಬೇಕಾದ್ರೆ ಅಮ್ಮ ಅಪ್ಪ ಈ ಥರದ ಪದಗಳನ್ನ ಬಳಕೆ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನ ನಿಲ್ಲಿಸುವಂಥದ್ದು, ಹಾಗೆ ಯಾವುದೇ ವಿದ್ಯಾರ್ಥಿಗಳನ್ನ ಅಥವಾ ಸಾರ್ವಜನಿಕರನ್ನ ಮುಂದೆ ನಿಂತು ಮಾತನಾಡಿಸುವಾಗ ಯಾವುದೇ ಒಂದು ಒಳ್ಳೆಯ ಪದಗಳನ್ನು ಬಿಟ್ಟು ಕೆಟ್ಟ ಪದಗಳನ್ನ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಅಗೌರವವನ್ನು ಉಂಟು ಮಾಡಿ ಕೆಎಸ್ಆರ್ಟಿಸಿಗೂ ಸಹ ಅಗೌರವವನ್ನು ಉಂಟು ಮಾಡುವಂಥ ಕೆಲಸವನ್ನು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು, ಚಾಲಕರು, ನಿರ್ವಾಹಕರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಏನು ಕ್ರಮವನ್ನು ತೆಗೆದುಕೊಂಡು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತಿಂದು ತನ್ನ ಆಗ್ರಹವನ್ನು ಮಾಡ್ತಾ ಇದೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನಂದನ್, ಪ್ರೇಕ್ಷಿತ್, ಸೂರ್ಯ, ಮಧು ಉಪಸ್ಥಿತರಿದ್ದರು.